ಒಂದು 8-10 ವರ್ಷಗಳ ಹಿಂದೆ ಒಂದು ಪುರವಾಣಿ ಅಂತ ಬರ್ತಾ ಇತ್ತು. ಅದರ ಯಾರೋ ಲೇಖನ ಬರೆದಿದ್ರು, ಅದನ್ನ ನೋಡಿದ್ದೆ ಅಷ್ಟೇ. ಇರಬಹುದು. ಏನಂತ ಲೇಖ ಇತ್ತು ಗುರುಗಳೇ? ಸ್ವರ್ಣದವರು ಆಲಮದ ಸಮಾಜದಲ್ಲಿ ಹುಟ್ಟಿದ್ರು, ಆ ಬಗ್ಗೆ ಒಡೆಯರ್ ಅಂತ ಇರ್ತಾರೆ. ಬಸವಣ್ಣನ ಒಡೆಯರ್ ಅಂತ ಇರ್ತಲ್ಲ ಅಂತ ಯಾರೋ ಎಕ್ಸ್ಪ್ರೆಸ್ ಮಾಡಿದ್ರು, ಅದನ್ನ ಎಕ್ಸ್ಪ್ರೆಸ್ ಮಾಡಿದ್ರು. ಅಲ್ಲ ಹೌದಾ ಗುರುಗಳೇ, ನೀವು ಕೂಡ ಸ್ವಾಮೀಜಿಗಳಾಗಿ ಈಗೆಲ್ಲಾನು ಕೂಡ ಬಸವಣ್ಣವ್ರ ಬಗ್ಗೆ ತಿಳ್ಕೊಂಡವರು, ಅದು ಸತ್ಯನಾ? ಬಸವಣ್ಣ ಯಾವ ಒಂದು ಜಾತಿ ಸೇರಿದವರಲ್ಲ, ಯಾವ ಮತಕ್ಕೆ ಸೇರಿದವರಲ್ಲ. ಇವನಾರವ ಎಂದೆನಿಸಿದ್ರಯ್ಯ, ಇವ ನಮ್ಮವ ಇವ ನಮ್ಮ, ಆ ತತ್ವದಲ್ಲಿ ಓದಂಥವ್ರಿಗೆ ಜಾತಿ ಹೇಳೋದು ಒಳ್ಳೇದಲ್ಲ, ಜಾತಿ ಬಿಡಿಸೋದು ಒಳ್ಳೇದಲ್ಲ. ಶಿವಾಜಿ ಮಹಾರಾಜರು ಮತ್ತೆ ಆ ಸಮಾಜದ ಹುಟ್ಟಿದವರು ಅಂತ ಹೇಳಿದ ಅಷ್ಟೇ. ಅಂದ್ರೆ ಕುರುಬ ಸಮಾಜದ ಬಗ್ಗೆ ಮಾತಾಡಿದವ್ರಿಗೆ ಒಂದು ವಾರ್ನಿಂಗ್ ಮಾಡಿದ್ರ ಅಂತ ಹೇಳಿದ್ರಿ, ಯಾರು ಅಂತ ಮಾಡಿಲ್ಲ. ವಾರ್ನಿಂಗ್ ಅಲ್ಲ, ಸಹಜವಾಗಿ ಕೇಳುವಾಗ ಏನ್ರಿ ಸ್ವಾಮಿಗಳೇ ಅದು ಹೇಳ್ತಿರಲ್ಲ, ಹೆಂಗೆ ಹೇಳ್ತೀರ ನೀವು, ನಾವು ಸಮಾಜ ಇಲ್ವೇ, ನಾವಿಲ್ವೇ ಕೇಳಿದ್ರೆ ಉತ್ತರ ಕೊಡ್ಬೇಕು ಅವ್ರಿಗೆ ಸರಿಯಾಗಿ. ನಾವು ಹೇಳೋದು ಮುಖ್ಯ ಅಲ್ಲ, ಅದು ಸಮಜಾಯಿಸಿ ಕೊಡ್ಬೇಕು. ಈ ಥರ ಇದೆ, ಈ ಥರ ಇದೆ, ಈ ಧರ್ಮ ಈ ಥರ ಇದೆ. ಅವ್ರು ಸಂತೋಷಪಟ್ಟರು. ಟೀಕೆ ಮಾಡೋದಲ್ಲ, ಉತ್ತರ ಕೊಡಬೇಕು. ಈಗ ಸಿದ್ದರಾಮಯ್ಯ ಅವರು ಈಗ